ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದು ಬಂದು ವೆಡ್ನೆಸ್ಡೇ ವ್ಲಾಗ್ ಆ್ಯಂಡ್ ಇವತ್ತು ಗೌರಿ ಗಣೇಶ ಹಬ್ಬ ಇತ್ತಲ್ವ, ಹಾಗಾಗಿ ಬೇಗನೆ ಎದ್ದೆ. 4:30ಗೆಲ್ಲ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. 6:30 ಒಳಗಡೆ ನಾನು ಪೂಜೆ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಅದೆಲ್ಲ ಆದಮೇಲೆ ನಮ್ಮ ಹಸ್ಬೆಂಡು ಎದ್ದು ಫ್ರೆಶ್ ಅಪ್ ಆಗಿ ಪಾಪುಗೆ ಫ್ರೆಶ್ ಅಪ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಪುಟ್ಟ ಗಣೇಶಪ್ಪ ಆಲ್ರೆಡಿ 1 ಇಯರ್ ಬ್ಯಾಕೆ ಮಮ್ಮಿ ತಗೊಬಂದು ಪಾಪುಗೆ ಸರ್ಪ್ರೈಸಾಗಿ ಕೊಟ್ಟಿದ್ರು. ಆ್ಯಂಡ್ ನಾವು ಪಾಪುಗೆ ಹೇಳಿದ್ವಿ ನೀರಲ್ಲಿ ಬಿಡಬೇಕು ಅಂತ. ಅವ್ನು ಬಿಡೋಕ್ಕೆ ಇಷ್ಟಪಡಲಿಲ್ಲ, ಅದು ಮನೇಲಿ ಹಂಗೆ ಇಟ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ಅದು ಗಣಪತಿನೇ ಇಟ್ಟು ನಾವು ಪೂಜೆ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಮನೆ ಬಾಗ್ಲ ಹತ್ರ ನನಗೆ ರಂಗೋಲಿ ಹಾಕಕ್ಕೆ ಬರಲ್ಲ ಅಷ್ಟು, ಆದರೆ ನಾನು ವೀಕ್ಲಿ ಟ್ರೈ ಮಾಡ್ತೀನಿ ರಂಗೋಲಿ ಹಾಕೋಕ್ಕೆ. ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೆಲ್ಲ ಆದಮೇಲೆ ನಮ್ಮಕ್ಕ ದೇವಸ್ಥಾನಕ್ಕೆ ಇನ್ವೈಟ್ ಮಾಡಿದ್ಲು, ಪೂಜೆ ಕೊಡಬೇಕು ಆ್ಯಂಡ್ ದೇವ್ರಿಗೆ ಸೀರೆ ಇಡ್ತಿದ್ದೀವಿ ಬನ್ನಿ ಅಂತ ಹೇಳಿದ್ಲು ನನಗೆ. ಹಾಗಾಗಿ ನಾವು ಅಲ್ಲಿಗೆ ಹೊರಟ್ವಿ. ಅಕ್ಕನೂ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ತಗೊಬಂದಿದ್ರು. ಆ್ಯಂಡ್ ಗಣೇಶ ಆ್ಯಂಡ್ ವರ್ಷನೂ ನಮ್ಮಕ್ಕ ಈ ದೇವ್ರಿಗೆ ಸೀರೆ ಕೊಡ್ತಾರೆ. ಹಾಗಾಗಿ ವರ್ಷನೂ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಬನ್ನಿ ಅಂದ್ಬಿಟ್ಟು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಂಡ್ ನಮ್ಮಕ್ಕ ಎಲ್ಲ ಪೂಜೆ ಮಾಡ್ತಿದ್ದಾಳೆ, ನೀವು ನೋಡ್ಬೋದು. ಆ್ಯಂಡ್ ನಮ್ಮ ಅಕ್ಕ ಪೂಜೆ ಮುಗಿಸ್ಬಿಟ್ಟು ನಮ್ಮ ಭಾವನ ಕರೆದ್ರು ತೆಂಗಿನಕಾಯಿ ಹೊಡಿ ದೇವ್ರಿಗೆ ಅಂತ. ನಮ್ಮ ಭಾವ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದೆಲ್ಲ ಆದಮೇಲೆ ನಾವು ದೇವ್ರ ಹತ್ರ ಫೋಟೋ ಎಲ್ಲ ತಗೊಂಡು ಬ್ಲೆಸ್ ಮಾಡ್ಕೊಂಡ್ವಿ. ಅದೆಲ್ಲ ಆದಮೇಲೆ ಮನೆಗೆ ಹೊರಟ್ವಿ. ಮನೆಗೆ ಹೋಗಿದ ತಕ್ಷಣ ನಾವು ನಮ್ಮ ಅಕ್ಕ ಹತ್ರ ಹೇಳಿದೆ ರೀಲ್ಸ್ ಮಾಡೋಣ ಅಂತ. ನಮ್ಮ ಅಕ್ಕ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಬಟ್ ಈ ಸಾಂಗ್ಗೆ ನನ್ನನ್ನೇ ಕೇಳ್ತಾ ಇದ್ಲು, ಇಬ್ಬರು ಒಂದೇ ಥರ ಸ್ಟೆಪ್ ಹಾಕಬೇಕು ಅಂದ್ಬಿಟ್ಟು. ಹಾಗಾಗಿ ಈ ಥರ ಆಡೋಣ ಅಂದ್ಬಿಟ್ಟು ರೀಲ್ಸ್ ಮಾಡಿದ್ವಿ. ಅದೆಲ್ಲ ಆದಮೇಲೆ 1 o'clock ಆಗ್ತಿದೆಯಲ್ವಾ, ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಮ್ಮ ಅಕ್ಕ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಇವ್ರ ಮನೆಗೆ ಹೋದರೆ ನಮ್ಮ ಅಕ್ಕ ಒಂದು ಕೆಲಸ ಮಾಡೋಕ್ಕೂ ನಮ್ಮನ್ನು ಬಿಡಲ್ಲ, ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಬೇಕು. ಹಾಗಾಗಿ ನಾನು ಕೇಳ್ತಿದ್ದೆ ಕೊಡು ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ. ಇಲ್ಲ ಪರವಾಗಿಲ್ಲ ಕುತ್ಕೊಂಡು ಮಾತಾಡಿ ಅಂತ. ಅವಳು ಯಾವಾಗ ಹೋದ್ರೂ ಅಷ್ಟೇ ನಮ್ಮನ್ನು ಫ್ರೀಯಾಗಿ ಮಾತಾಡ್ಕೊಂಡು ಇರೋದಕ್ಕೆ ಬಿಡ್ತಾಳೆ. ನಾವು ಎಷ್ಟೇ ಸತಿ ಟೀ ಮಾಡಿಕೊಡು ಅಂದ್ರೂ ಬೇಜಾರು ಪಡಲ್ಲ, ಟೀ ಎಲ್ಲ ಮಾಡಿಕೊಡ್ತಾಳೆ. ಆ್ಯಂಡ್ ಅಡುಗೆ ಎಲ್ಲ ಅವಳೇ ರೆಡಿ ಮಾಡ್ಕೊತಾ ಇದ್ಲು. ಆ್ಯಂಡ್ ನಾನು ನಮ್ಮ ಭಾವ ಹತ್ರ ಆ್ಯಂಡ್ ನಮ್ಮ ಹಸ್ಬೆಂಡ್ ಹತ್ರ ಕುತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ನಾನು ಕಿಚನ್ ಒಳಗಡೆ ಬಂದು ನಮ್ಮ ಅಕ್ಕ ಹತ್ರ ಕೇಳ್ತಿದ್ದೆ ಏನೇನು ಅಡುಗೆ ಮಾಡ್ತಾ ಇದೆಯಾ ಅಂದ್ಬಿಟ್ಟು. ಆ್ಯಂಡ್ ಆಲ್ರೆಡಿ ಅವಳು ಪಲಾವು ಮತ್ತು ವೈಟ್ ರೈಸ್ ಮಾಡಿ ಇಟ್ಬಿಟ್ಟಿದ್ಲು. ಇವಾಗ ರೆಡಿ ಮಾಡ್ತಾ ಇರೋದು ರಸಮ್ಗೆ. ಆ್ಯಂಡ್ ನಾನು ಪಲಾವು ಮತ್ತು ವೈಟ್ ರೈಸ್ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ತುಂಬ ಹೊಗೆ ಬರ್ತಾಯಿತ್ತು, ಬಿಸಿ ಅವಾಗೇ ಮಾಡಿ ಹಂಗೆ ಇಟ್ಬಿಟ್ಟಿದ್ಲು. ಆ್ಯಂಡ್ ಅದೆಲ್ಲ ಆದಮೇಲೆ ನಮ್ಮ ಅಕ್ಕನ ಸಿಕ್ಕಾಪಟ್ಟೆ ನಾನು ರೇಗಿಸ್ಕೊತಾ ಇದ್ದೆ.
ಆ್ಯಂಡ್ ಮತ್ತೆ ನಾನು ರೂಮ್ಗೆ ಬಂದೆ, ಮಕ್ಳು ಏನು ಮಾಡ್ತಿದ್ದಾರಂತ. ಇವ್ರು ಬಂದು ನಮ್ಮ ಸಿಸ್ಟರ್ ಮಗಳು, 2ನೇ ಅಕ್ಕ ಮಗಳು. ಆ್ಯಂಡ್ ಇವು ನನ್ನ ಮಗ. ನಮ್ಮ ಸಿಸ್ಟರ್ ಮಗ ಮಲ್ಕೊಂಡು ಫೋನ್ ನೋಡ್ಕೊಂಡಿದ್ದ. ನಾನು ನಮ್ಮ ಅಕ್ಕ ಮಗಳಿಗೆ ತುಂಬ ಇಷ್ಟ ಫೋಟೋ ಎಲ್ಲ ತೆಗಿಯೋದಂದರೆ. ಹಾಗಾಗಿ ನನ್ನ ಕೇಳ್ತಾ ಇದ್ಲು, ನನಗೆ ಒಂದು ಫೋಟೋ ತಕ್ಕೊಳ್ಳಿ ಅಂದ್ಬಿಟ್ಟು. ಅವಳು ಫೋಟೋಗೆಲ್ಲ ಫೋಸ್ ಕೊಡ್ತಾ ಇದ್ಲು, ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ನಾನು ಅಂದೆ, ಇದು ವೀಡಿಯೋ ಮಾಡ್ತಿರೋದು, ಆ ಥರ ಎಲ್ಲ ಫೋಸ್ ಕೊಡಬಾರ್ದು ಅಂದರೆ ಅವಳು ನಗೀತಾ ಇದ್ಲು. ಫೈನಲಿ ಅಮ್ಮ ಬಂದರು ಅಕ್ಕ ಮನೆಗೆ. ಆ್ಯಂಡ್ ನಾನು ಮಾರ್ನಿಂಗೇ ಅಕ್ಕ ಮನೆಗೆ ಬಂದುಬಿಟ್ಟಿದ್ದೆ. ನಮ್ಮ ಅಕ್ಕ ನಮ್ಮ ಬಾವ ಬಾ ಅಮ್ಮ ಏನು ಮಾಡ್ತೀಯ ಮನೆಗೆ ಹೋಗಿ ಅಂತ ಹೇಳಿದರು. ಆ್ಯಂಡ್ ನಾನು ಅಮ್ಮಗೆ ಹೇಳ್ಬಿಟ್ಟು ಬಂದೆ, ನಾನು ಅಕ್ಕ ಮನೇಲಿ ಇರ್ತೀವಿ ಬನ್ನಿ ನೀವು ಅಂತ. ಅಮ್ಮ ಕೂಡ ಕೆಲಸದಿಂದ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಂದರು ಮನೆಗೆ, ಅಕ್ಕ ಮನೆಗೆ ಬಂದರು. ಆ್ಯಂಡ್ ನಾನು ಅಮ್ಮನಿಗೆ ಹೇಳ್ತಿದ್ದೆ ವೀಡಿಯೋಗೆ ಹಾಯ್ ಹೇಳಿ ಅಮ್ಮ ಅಂದ್ಬಿಟ್ಟು. ನಮ್ಮಮ್ಮ ಹೇಳ್ತಾಯಿದ್ರೆ ನಮ್ಮ ಅಕ್ಕ ಮಗಳು ಕೂಡ ಹೇಳ್ತಾ ಇದ್ಲು, ನನ್ನ ಮಗ ಆ ಥರ ಹೇಳಬಾರ್ದು, ನೀನು ಸುಮ್ಮನೆ ಇರು ಅಂತ ಹೇಳ್ತಿದ್ದ. ಆ್ಯಂಡ್ ನಮ್ಮ ಅಕ್ಕ ಮಗಳ ಜೊತೆ ನಾನು 1-2 ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಫೈನಲಿ ಅಡುಗೆ ಎಲ್ಲ ಮುಗೀತು. ಸ್ವಲ್ಪ ಊಟ ಮುಗಿಸ್ಕೊಂಡು ಎಲ್ಲರೂ ಫ್ರೀಯಾಗಿ ಕುತ್ಕೊಂಡು ಮಕ್ಕಳನ್ನೆಲ್ಲ ರೇಗಿಸ್ಕೊಂಡು ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ನಮ್ಮ ಬಾವ ನಿದ್ದೆ ಬರ್ತಿದೆ ಅಂತ ನಿದ್ದೆ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದಾರೆ. ನನ್ನ ಮಗ ತುಂಬ ತೀಟೆ, ಅವ್ನ ಪಾಡ್ಗೆ ಅವನ್ನ ಬಿಟ್ಬಿಟ್ರೆ ನೀಟಾಗಿ ಆಟ ಆಡ್ಕೊಂಡಿರ್ತಾನೆ. ಏನನ್ನ ಅವನ್ನ ಸ್ವಲ್ಪ ಕೆಣಕ್ಸ್ಬಿಟ್ರೆ ಮನೆಯೆಲ್ಲ ಇನ್ನಷ್ಟೇ ನೆಮ್ಮದಿನೇ ಇರಲ್ಲ. ಹಾಗಾಗಿ ಅವನ್ನ ಸೈಲೆಂಟಾಗಿ ಕುಣಿಸ್ಬಿಟ್ಟಿದ್ವಿ. ಅದಾದಮೇಲೆ ಮಮ್ಮಿ ನಮ್ಮ ಅಕ್ಕ ಮಕ್ಕಳನ್ನ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಇಲ್ಲಾಂದರೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಹೇಳಿದ್ರು. ಆ್ಯಂಡ್ ಮಳೆ ತುಂಬ ಜೋರಾಗಿ ಬರ್ತಾ ಇತ್ತು ಅವತ್ತು. ಹಾಗಾಗಿ ಆ್ಯಂಡ್ ನಾವು ಮನೆಗೆ ಬಂದು ರೆಡಿಯಾಗಿ ಮತ್ತೆ ಮನೆಗೆ ನಮ್ಮ ಅಕ್ಕ ಮನೆಗೆ ಹೊರಟ್ವಿ. ಫೈನಲ್ ಲುಕ್ ಈ ಥರ ಬಂದಿದೆ. ರಾತ್ರಿ 6:30, 7 ಆಗಿದೆ. ಆ್ಯಂಡ್ ನಾನು ನಮ್ಮ ಅಕ್ಕ ಹತ್ರ ಕೇಳ್ತಿದ್ದೆ ಬನ್ನಿ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಅಕ್ಕ ಮಗಳು ತುಂಬ ರೇಗಿಸ್ತಾ ಇದ್ಲು ನನ್ನನ್ನು. ಆ್ಯಂಡ್ ಹಂಗೆ ಇದೆಲ್ಲ ಆದಮೇಲೆ ಅಮ್ಮ ಹೂವು ಕಟ್ತಾಯಿದ್ರು. ಇವಾಗ ಅರಿಶಿನ ಕುಂಕುಮಗೆ ಎಲ್ಲರೂ ಬರ್ತಾರಲ್ವ, ಹಾಗಾಗಿ ಹೂವು ಕಟ್ತಾ ಇದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹಂಗೆ ಇರೋ ಫೋಟೋ ತೆಗಿತೀನಿ ಅಂತ ನಮ್ಮ ಅಕ್ಕನ ರೇಗಿಸ್ಕೊಂಡಿದ್ದೆ. ನಮ್ಮ ಅಕ್ಕ ಮಗಳು ಸಿಕ್ಕಾಪಟ್ಟೆ ಯಾರನ್ನ ಫೋಟೋ ತೆಗಲಿ ನನ್ನ ತೆಗೀರಿ ಅಂತ ಹೇಳ್ತಾಳೆ. ನನ್ನ ಮಗ ಫೋನಲ್ಲಿ ಇದಾಗ್ಬಿಟ್ಟಿದ್ದಾನೆ. ಆ್ಯಂಡ್ ನಮ್ಮ ಅಕ್ಕ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ಅರಿಶಿನ ಕುಂಕುಮಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಆ್ಯಂಡ್ ನಮ್ಮ ಅಕ್ಕ ಕೂಡ ಈವ್ನಿಂಗ್ ಅಲ್ವಾ, ದೇವ್ರಿಗೆ ದೀಪ ಹಚ್ಬೇಕಂತ ದೀಪ ಹಚ್ಚಿದ್ಲು. ಫೈನಲ್ ಈ ಥರ ಇದೆ, ತುಂಬ ಚೆನ್ನಾಗಿ ಪೂಜೆ ಮಾಡಿದ್ಲು ನಮ್ಮ ಅಕ್ಕ. ಅದೆಲ್ಲ ಆದಮೇಲೆ ನಮ್ಮ ಅಕ್ಕ ಮಗ ಬಂದಿದ್ದರು, ನಮ್ಮ 2ನೇ ಅಕ್ಕ. ಆ್ಯಂಡ್ ಇವರು ಬಂದು ನಮ್ಮ ಅಕ್ಕ ಮಗ ಸಿಕ್ಕಾಪಟ್ಟೆ ತೀಟೆ ಮಾಡ್ತಿದ್ದ. ಆ್ಯಂಡ್ ನಾವು ಎತ್ಕೊಳ್ಳೋಕ್ಕೆ ಅವ್ನು ಬಿಡ್ತಾ ಇದ್ದಿಲ್ಲ, ಅವ್ನು ಆರಾಮಾಗಿ ಆಟ ಆಡ್ಕೊಂಡು ಇದ್ದ. ಇವ್ರು ಬಂದು ನಮ್ಮ 2ನೇ ಅಕ್ಕ. ಆ್ಯಂಡ್ ಇವ್ರು ತುಂಬ ಸೈಲೆಂಟು. ಆ್ಯಂಡ್ ಅದೆಲ್ಲ ಆದಮೇಲೆ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಹಂಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದ್ವಿ. ಆ್ಯಂಡ್ ಒಬ್ಬೊಬ್ಬರೇ ಬರೋ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಮ್ಮ ಬಾವ ಅವ್ರ ಅಮ್ಮ ಕೂಡ ಬಂದಿದ್ದರು, ನಮ್ಮ ಅತ್ತೆ ಬಂದು ಇನ್ನು ಮಕ್ಕಳೆಲ್ಲ ಆಟ ಆಡ್ಕೊಂಡಿರೋದು ನಾವು ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ವಿ. ಇವ್ರನ್ನ ಬಂದ್ಬಿಟ್ಟು ನಾನು ಕೇಳ್ತಿದ್ದೆ, ಬಾಬಾಗ ನೀನು ಫೋಟೋ ತೆಗಿತೀನಿ ಅಂತ. ಅವ್ನು ಬರೋದಕ್ಕೆ ರೆಡಿ ಇದ್ದಿಲ್ಲ, ಅವ್ನು ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ, ಆಟ ಆಡ್ಕೊಂಡಿದ್ದ. ಆ್ಯಂಡ್ ಎಲ್ಲರೂ ಬರೋದು ಸ್ಟಾರ್ಟ್ ಮಾಡಿದ್ರು. ಎಲ್ಲ ನಮ್ಮ ಅಕ್ಕ ಹೋಗಿ ಎಲ್ಲರಿಗೂ ಫೋನ್ ಮಾಡಿ ಕರ್ತಿದ್ರು ಬನ್ನಿ ಅಂದ್ಬಿಟ್ಟು. ಆ್ಯಂಡ್ ನಾವು ಅರಿಶಿನ ಕುಂಕುಮ ತಗೋಬೇಕಲ್ಲ, ಅದಕ್ಕೆ ಮುಂಚೆ ಫಸ್ಟ್ ಊಟ ಮಾಡಬೇಕು ಅಂತ ಹೇಳಿದ್ರು. ಸ್ವಲ್ಪ ಲೈಟಾಗಿ ನಾನು ಊಟ ಮಾಡಿದೆ ಅಷ್ಟೇ. ಆ್ಯಂಡ್ ಎಲ್ಲರೂ ಬಂದರು, ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಕ್ಕಳೆಲ್ಲ ಬಂದರು. ಆ್ಯಂಡ್ ನಮ್ಮ 2ನೇ ಅಕ್ಕ ಕ್ರಿಸ್ಟಿನು, ಅವಳು ಅರಿಶಿನ ಎಲ್ಲ ಹಚ್ಕೊಳ್ಳಲ್ಲ, ಹಾಗಾಗಿ ಅವಳಿಗೆ ಫುಲ್ಲು ಸ್ಮೈಲು ಈ ಥರ ಎಲ್ಲ ಮಾಡ್ತಾರಾ ಅಂದ್ಬಿಟ್ಟು. ಆ್ಯಂಡ್ ನನಗೆ ಹಚ್ತಾ ಇದ್ಲು. ಆ್ಯಂಡ್ ನಮ್ಮ ಅತ್ತೆ ಮಗಳಿಗೆ ಹಚ್ತಾ ಇದ್ದರೆ ನಮ್ಮ ಅತ್ತೆ ಮಕ್ಕಳನ್ನ ನಾನು ತುಂಬ ರೇಗಿಸ್ಕೊತೀನಿ. ಆ್ಯಂಡ್ ಅದೆಲ್ಲ ಆದಮೇಲೆ ನಮ್ಮ ಅಕ್ಕ ಫೈನಲಿ ಅರಿಶಿನ ಕುಂಕುಮ ಎಲ್ಲರಿಗೂ ಕೊಡ್ತಾ ಇದ್ದಾರೆ, ನೀವು ನೋಡ್ಬೋದು.
ನಮ್ಮ ಎರಡನೇ ಅಕ್ಕ ಮಗನಿಗೆ ನಮ್ಮ ದೊಡ್ಡಕ್ಕ ಬಂದ್ಬಿಟ್ಟು ಕುಂಕುಮ ಇಟ್ಟಿದ್ದಾರಂತ ಅವ್ನು ಸಿಕ್ಕಾಪಟ್ಟೆ ಬೈತಾ ಇದ್ದ ನಮ್ಮ ಅಕ್ಕನ್ನ. ಆ್ಯಂಡ್ ನಾನು ಕೇಳ್ತಾ ಇದ್ದೆ, ಬಾ ಮಗನೇ ಏನಾಯಿತು ಅಂತಂದರೆ, ಇಲ್ಲಿ ನೋಡು ನನಗೆ ಕುಂಕುಮ ಇಟ್ಟಿದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದ. ಅವ್ನು ಸಿಕ್ಕಾಪಟ್ಟೆ ಮಾತಾಡ್ತಿದ್ದ. ಆ್ಯಂಡ್ ಅದೆಲ್ಲ ಆದಮೇಲೆ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೊರಗಡೆ ಹೋಗಿ ಬನ್ನಿ ಅಂತ ಹೇಳಿದ್ರು ಒಂದು 5 ನಿಮಿಷ. ಆ್ಯಂಡ್ ನಾವು ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದ್ವಿ. ಆ್ಯಂಡ್ ಫ್ರೀಯಾಗಿ ಕುತ್ಕೊಂಡು ಆರಾಮಾಗಿ ನಮ್ಮ ಅಕ್ಕ ಮಗಳ ಹತ್ರ ಕೇಳ್ತಾ ಇದ್ದೆ, ಒಂದು ಸಾಂಗ್ ಆಡು, ಡ್ಯಾನ್ಸ್ ಆಡು ಅಂತ. ಆ್ಯಂಡ್ ಎಲ್ಲರೂ ಸೈಲೆಂಟಾಗಿ ಅವಳು ಆಡೋದನ್ನ ಕೇಳಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡಿದ್ವಿ. ನಾನು ಹೇಳ್ತಿದ್ದೆ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂದ್ಬಿಟ್ಟು, ಅವಳು ಅಕ್ಕ ಬೇಡ ಅಕ್ಕ ವಾಯ್ಸ್ ಕೊಡು, ಬಟ್ ನಾನು ಆಡಿರೋ ವಾಯ್ಸಲ್ಲಿ ಹಾಕ್ಬೇಡ ಅಂತ ಕೇಳ್ತಾಯಿದ್ದೆ. ಇಲ್ಲ ಬಿಡು ಆಡು ಅಂತ ಅವಳ ಹತ್ರನೂ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ಟೈಮ್ ಬಂದ್ಬಿಟ್ಟು 7:30 ಆಗಿತ್ತು. ಆ್ಯಂಡ್ ಅವಳನ್ನ ರೆಗಿಸ್ಕೊಂಡು ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ. ನಮ್ಮ ಅಕ್ಕ ಮಗಳು ಕೂಡ ಸಾಂಗ್ಸ್ ಆಡಿ ಬೇಜಾರಾಗ್ಬಿಡ್ತು. ಹಾಗಾಗಿ ಡ್ಯಾನ್ಸ್ ಮಾಡ್ತೀನಿ ಅಂದ್ಲು. ಅವಳು ಡ್ಯಾನ್ಸ್ ಮಾಡ್ತಾ ಇದ್ಲು. ಅವಳ ಜೊತೆ ಸೇರಿ ನನ್ನ ಮಗ ಮತ್ತು ನಮ್ಮ ಅಕ್ಕ ಮಗ ಇಬ್ಬರು ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ನಾನು ಹೇಳ್ತಿದ್ದೆ, ಬೀಳ್ತೀರಾ ಇಬ್ಬರು ಈ ಕಡೆ ಬನ್ನಿ ಅಂತ. ನಮ್ಮ ಅಕ್ಕ ಮಗ ಮತ್ತು ನನ್ನ ಮಗ ಇಬ್ಬರು ಕೇಳೇ ಇಲ್ಲ, ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ ಮಾಡಿ ಅಂದ್ಬಿಟ್ಟು ಅವ್ರನ್ನೂ ಕುಣಿಸ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಬಿಟ್ಬಿಟ್ವಿ. ಅದೆಲ್ಲ ಆದಮೇಲೆ ನಮ್ಮ ಮಗ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ, ಹೆಂಗೆ ತಿಟ್ಟೆ ಮಾಡ್ತಾನೆ, ನಮ್ಮ ಅಕ್ಕ ಮಗ ಕೂಡ ಹಂಗೆ ಮಾಡ್ತಾ ಇದ್ದ. ನಾನು ಹೇಳಿದೆ ಬೀಳ್ತೀರಾ ಬೇಡ ಅಂದ್ಬಿಟ್ಟು, ಮಕ್ಕಳು ಕೇಳೋದೇ ಇಲ್ಲ. ಆ್ಯಂಡ್ ಫೈನಲಿ ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮಕ್ಕಳು ಕೂಡ ಡ್ಯಾನ್ಸ್ ಆಡ್ಕೊಂಡಿದ್ರು. ನಾನು ಹೇಳಿದೆ ಬೀಳ್ತೀರಾ ಬೇಡ ಬೇಡ ಅಂದ್ಬಿಟ್ಟು, ಕೇಳೇ ಇಲ್ಲ ಮಕ್ಕಳು. ಅವ್ರ ಪಾಡ್ಗೆ ಅವರು ಡ್ಯಾನ್ಸ್ ಮಾಡ್ಕೊಂಡಿದ್ರು. ಆ್ಯಂಡ್ ಪಕ್ಕದಲ್ಲಿ ನಮ್ಮ ಅಕ್ಕ ಕುತ್ಕೊಂಡು ನಗಿತಾ ಇದ್ರು. ನಮ್ಮ ಎಣ್ಣೆ ಅಕ್ಕ, ನಗಿಬೇಡ ಸುಮ್ಮನೆ ಇರು, ಮತ್ತು ಅವ್ರು ಆಡಲ್ಲ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ನನ್ನ ಮಗ ಹೆಂಗೆ ತೀಟೆ ಮಾಡ್ತಾನೋ ನನ್ನ ಮಗ ಕೂಡ ಹಂಗೆ ಮಾಡ್ತಾಯಿದ್ದ ತೀಟೆ. ಬೇಡ ಬೇಡ ಅಂದ್ರೂ ಅವ್ರು ಕೇಳೋದೇ ಇಲ್ಲ. ಈ ಥರ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಇದ್ವಿ. ಹಬ್ಬ ಹೆಂಗಪ್ಪ ಮುಗೀತು ಅಂತ ಗೊತ್ತಾಗಲೇ ಇಲ್ಲ. ಟೈಮ್ ಕೂಡ ಬಂದು 8:30 8 o'clock ಏನೋ ಆಗಿತ್ತು. ಅವನು ಎಕ್ಸಸೈಸ್ ಮಾಡ್ತಾಯಿದ್ರೆ ಇವನು ಎಕ್ಸಸೈಸ್ ಮಾಡ್ತಾಯಿದ್ದಾನೆ. ನಾನು ಬೇಡ ಮಗು ಬಿಡುತ್ತೆ ಅಂತ ಹೇಳ್ತಾ ಇದ್ರೂ ಕೇಳೇ ಇಲ್ಲ. ಇಬ್ಬರು ತುಂಬ ಎಂಜಾಯ್ ಮಾಡ್ಕೊಂಡಿದ್ರು ಮಕ್ಕಳು. ಆ್ಯಂಡ್ ನಮ್ಗೆ ಕೂಡ ಮಕ್ಕಳು ಈ ಥರ ಇದ್ದರೆ ಟೈಮ್ ಪಾಸ್ ಆಗಿಬಿಡುತ್ತೆ, ತುಂಬ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.